ಪ್ರೈಸ್ ದಿ ಲಾರ್ಡ್. ಕ್ರಿಸ್ತೇಸುವಿನ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಈ ನೂತನ ದಿನಕ್ಕಾಗಿ ನಾವೆಲ್ಲರೂ ದೇವಾದಿ ದೇವರಿಗೆ ಕೃತಜ್ಞತಾ ಸ್ತುತಿನ ಸಲ್ಲಿಸುವರಾಗಿ ಆತನ ಚಿತ್ತವನ್ನ ನೆರವೇರಿಸುವಂತ ಮಕ್ಕಳಾಗಿ ನಾವು ಜೀವಿಸಬೇಕಾಗಿದೆ. ಆಮೇಲೆ ದೇವರು ನಮ್ಮ ಜೀವನದಲ್ಲಿ ಎಲ್ಲವನ್ನ ಮಾಡುತ್ತಾ ಬರ್ತಾ ಇದ್ದಾರೆ. ಏನೆಲ್ಲ ಬೇಕೋ ಅದೆಲ್ಲವನ್ನ ಸರಿಯಾದ ಸಮಯಕ್ಕೆ ಒದಗಿಸಿಕೊಂಡು ಬರ್ತಾ ಇದ್ದಾರೆ. ಅಂತಹ ಉನ್ನತವಾದಂತಹ ದೇವಾದಿ ದೇವರನ್ನ ನಾವು ಮಹಿಮೆ ಪಡಿಸುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಿದ್ರೆ ದೇವರು ತನ್ನ ಚಿತ್ತವನ್ನ ನಮ್ಮ ಜೀವನದಲ್ಲಿ ಎಂದೆಂದಿಗೂ ನೆರವೇರಿಸಲಿಕ್ಕೆ ನಮಗೆ ದಿನಗಳನ್ನ ಒದಗಿಸಿಕೊಡುವಾಗ ಈ ದಿನ ದೇವರು ಏರ್ಪಡಿಸಿಕೊಟ್ಟಂತ ವಾಗ್ದಾನ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನ. ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರ ಬಂದವು. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಕೃಪೆಯು ಸತ್ಯತೆಯು ಏಸು ಕ್ರಿಸ್ತನ ಮುಖಾಂತರವೇ ಬಂದಿರುವುದಾಗಿದೆ. ನಾವು ಬದುಕ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ದೇವರು ಎಷ್ಟೆಲ್ಲ ಮೇಲುಗಳನ್ನ ಮಾಡ್ತಾ ಇದ್ದಾರಂದ್ರೆ ನಮ್ಮ ಒಳ್ಳೆಯತನದಿಂದ ಅಲ್ಲ ಪ್ರಿಯರೇ. ನಾವೇನೋ ಒಳ್ಳೆಯವರು, ನಾವೇನೋ ದೇವರ ಒಂದು ಮೆಚ್ಚುಗೆ ಆಗಿದ್ದೇವೆ ಎಂಬುದಾಗಿ ಅಲ್ಲ. ಕೇವಲ ಆತನ ಕೃಪೆ, ಕೇವಲ ಆತನ ಪ್ರೀತಿಯ ನಿಮಿತ್ತವಾಗಿ ಮಾತ್ರವೇ. ಏಸು ಕ್ರಿಸ್ತರು ತಾನೇ ಲೋಕಕ್ಕೆ ಬೆಳಕಾಗಿ ಆತನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ. ಆ ಜೀವವುಳ್ಳ ದೇವರು ನಮ್ಮನ್ನ ಪ್ರತಿ ನಿತ್ಯವೂ ಕೂಡ ಕಾಪಾಡ್ತಾ ಇದ್ದಾರೆ. ಪ್ರಿಯರೇ, ನಾವು ಎಷ್ಟು ಒಳ್ಳೆಯ ದೇವರನ್ನ ಆರಾಧಿಸ್ತಾ ಇದ್ದೇವೆ ಅಂದ್ರೆ ನಮ್ಮ ಬಾಯಿ ಮಾತುಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಉನ್ನತರಾದಂಥ ದೇವರು ನಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದನ್ನೇ ಮಾಡುವಂತ ದೇವರು. ಆಮೇನ್. ಆತನೇ ಕೃಪೆಯು, ಆತನೇ ಸತ್ಯವೂ ಆಗಿರುವಂತ ದೇವರಾಗಿದ್ದಾರೆ. ನಮಗೋಸ್ಕರ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುವಂತ ರೀತಿಯಲ್ಲಿ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನ ಪಾಪದ ಪಾಲಿಗೆ ಸತ್ತಂತವರನ್ನಾಗಿ ಮಾಡಿ ಮತ್ತೆ ಪುನರುತ್ಥಾನನಾಗಿ ಎದ್ದು ಮತ್ತೆ ನಮಗೆ ನೂತನ ಜೀವನವನ್ನ ಒದಗಿಸಿಕೊಟ್ಟಂತ ದೇವಾದಿ ದೇವರಾಗಿದ್ದಾರೆ. ಆತರ ಕೃಪೆ ಇಲ್ಲದೆ ಒಂದು ಕ್ಷಣವೂ ಕೂಡ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆತನ ಕೃಪೆ ಇಲ್ಲದೆ ನಾವು ಬಲವಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆತನ ಕೃಪೆ ಇಲ್ಲದೆ ನಾವು ಆರೋಗ್ಯವಾಗಿ ಜೀವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃಪೆ ಅಂದ್ರೆ ಏನು ಪ್ರಿಯರೇ ಗೊತ್ತಾ? ಅಯೋಗ್ಯ ಸ್ಥಿತಿಯಲ್ಲಿ ಯಾವ ಯೋಗ್ಯತೆಯು ಜೀವಿಸ್ಲಿಕ್ಕೆ ಯಾವ ಯೋಗ್ಯತೆಯೂ ಕೂಡ ಇಲ್ಲದಂತ ಸ್ಥಿತಿಯಲ್ಲಿ ಯೋಗ್ಯರನ್ನಾಗಿ ಮಾಡಿ ಮಾಡುವಂಥದ್ದೇ ನಿಜವಾದ ಕೃಪೆ. ಅರ್ಹರಲ್ಲ ಬದುಕಲಿಕ್ಕೆ, ಅರ್ಹರಲ್ಲದಿದ್ರು ಗರ್ವ ಮಾತ್ರ ಅನೇಕರಿಗೆ ಇರುತ್ತೆ ಪ್ರಿಯರೇ. ಏನು ಇಲ್ಲದಿದ್ರು ತೋರಿಕೆಗೆ ಗರ್ವ ಪಡ್ತಾ ಇರ್ತಾರೆ ಅನೇಕರು. ಅರ್ಥ ಮಾಡಿಕೊಳ್ಳೋಣ. ಕೇವಲ ಆತನ ಕೃಪೆ, ಕೇವಲ ಅಪಾರವಾದ ಪ್ರೀತಿ, ಆ ಸತ್ಯದಿಂದಲೇ ನಾವು ಬಿಡುಗಡೆ ಹೊಂದಿ ಜೀವಿಸ್ತಾ ಇದ್ದೇವೆ ಪ್ರಿಯ. ನಾವು ಕ್ರಿಸ್ತನನ್ನು ಅರಿತುಕೊಂಡಾಗ, ವಾಕ್ಯವನ್ನ ಅರಿತುಕೊಂಡಾಗ, ವಾಕ್ಯವನ್ನ ತಿಳಿದುಕೊಂಡಾಗ, ಆ ವಾಕ್ಯವು ನಮಗೆ ಸತ್ಯವನ್ನ ತಿಳಿಸುತ್ತೆ. ಆ ಸತ್ಯವು ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಮಾಡುವಂತ ಸತ್ಯ ದೇವರು ಯೇಸು ಕ್ರಿಸ್ತನು. ಆಮೇನ್. ಅನೇಕರು ಸುಳ್ಳಿನ ಬಂಧಕಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ಮೋಸದ ಬಂಧಕಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ನಿಮಗೆ ಬಿಡುಗಡೆ ಬೇಕಾ? ಸತ್ಯ ದೇವರಾದ ಯೇಸು ಕ್ರಿಸ್ತನ ಅರಿತುಕೊಂಡು ಜೀವಿಸುವಾಗ ನಿಮಗೆ ಬಿಡುಗಡೆ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡಿ. ಆಮೇನ್. ಅಂತ ಉನ್ನತನಾದಂತ ದೇವರು ಇಹಲೋಕದಲ್ಲಿ ಒಂದು ಉದ್ಯೋಗವನ್ನ ಕೊಡ್ಲಿಕ್ಕೆ ಅವರ ಎಜುಕೇಶನ್ ನೋಡ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಅನ್ನ ನೋಡ್ತಾರೆ. ಅದಿದ್ರೆ ಮಾತ್ರ ಈ ಉದ್ಯೋಗಕ್ಕೆ ಇಂಥ ಅರ್ಹತೆ ಬೇಕು, ಈ ಉದ್ಯೋಗಕ್ಕೆ ಇಂಥ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರವೇ ಬೇಕೆಂಬುದಾಗಿ ಅನೇಕರನ್ನ, ಅಂತಹ ಎಕ್ಸ್ಪೀರಿಯನ್ಸ್ ಇರೋರನ್ನ, ಅಂತಹ ಒಂದು ಎಜುಕೇಟೆಡ್ ಒಂದು ಪದವೀಧಾರನ ಮಾತ್ರವೇ ಒಂದು ಮ್ಯಾನೇಜರ್ ಆಗಿಯೋ ಒಂದು
ಒಂದು ಪೋಸ್ಟಿಗೆ ಅವನ್ನ ನೇಮಿಸಿರ್ತಾರೆ. ನಾನೇನು ಓದಿಲ್ಲ ಸರ್, ನನಗೆ ಉದ್ಯೋಗ ಕೊಡಿ ಅಂದಿದ ತಕ್ಷಣ ಯಾವುದೋ ಕ್ಲೀನರ್ ಏನೋ ಒಂದು ವರ್ಕ್ ಕೊಡ್ತಾರೆ. ಆದ್ರೆ ಈ ಲೋಕ ಅರ್ಹತೆಯನ್ನ ನೋಡುತ್ತೆ, ಯೋಗ್ಯತೆಯನ್ನ ನೋಡುತ್ತೆ. ಇವ್ರಿಗೆ ಆ ಕೆಪಾಸಿಟಿ ಇದೆಯಾ ಆ ಕೆಲಸ ಮಾಡ್ಲಿಕ್ಕೆ, ಆ ಜ್ಞಾನ ಇದೆಯಾ ಅನ್ನುವಂಥದ್ದು ನೋಡುತ್ತೆ. ಆದ್ರೆ ನನ್ನ ದೇವರು ಯಾವುದಕ್ಕೂ ಕೂಡ ಬಾರದೆ ತಿಪ್ಪೆಯಲ್ಲಿ ಬಿದ್ದಂತ ನನ್ನನ್ನು ನಿಮ್ಮನ್ನು ಮೇಲೆಬ್ಬಿಸಿ ಶುದ್ಧೀಕರಿಸಿ ಯೋಗ್ಯರನ್ನಾಗಿ ಮಾರ್ಪಡಿಸಿ ತನ್ನ ಕೃಪೆ ನಿಮಿತ್ತ ಜೀವಿಸುವಂತೆ ಮಾಡ್ತಾ ಇದ್ದಾರೆ. ಆಮೇನ್. ಆತನ ಕೃಪೆ ಅದು ಪ್ರಿಯರೇ. ಈ ಲೋಕ ಯೋಗ್ಯತೆಯನ್ನು ನೋಡಿದ್ರೆ ದೇವರು ಯೋಗ್ಯರಲ್ಲದಿದ್ರೂ ಯೋಗ್ಯರನ್ನಾಗಿ ಮಾರ್ಪಡಿಸಿ, ಅರ್ಹರಲ್ಲದಿದ್ರೂ ಅರ್ಹರನ್ನಾಗಿ ಮಾರ್ಪಡಿಸಿ ನೇಮಿಸಿಕೊಂಡಂತ ದೇವರು, ಅದೇ ಆತನ ಕೃಪೆ. ಆತನ ಕೃಪೆಗೆ ಮಿಂಚಿರುವಂಥದ್ದು ಏನೂ ಇಲ್ಲ. ಆಮೇನ್. ಆತನ ಕೃಪೆಯಿಂದಲೇ ಜೀವಿಸ್ತಾ ಇದ್ದಾನೆ, ಕೃಪೆಯಿಂದಲೇ ಬದುಕ್ತಾ ಇದೆ. ಆ ಕೃಪೆಯಿಂದಲೇ ನಾವು ಸಂತೋಷವಾಗಿ ಆರೋಗ್ಯಕರವಾಗಿ ಬಲವನ್ನು ಹೊಂದಿಕೊಂಡು ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಆತನ ಕೃಪೆ. ಯೇಸು ಕ್ರಿಸ್ತನು ತಾನೇ ಕೃಪೆಯು ಸತ್ಯವೂ ಆಗಿದ್ದಾನೆ. ಆತನ ನಂಬುವಂಥವರು ಯಾವಾಗಲೂ ಶುಭವು ಕೃಪೆಯು ಆತನ ಹಿಂಬಾಲಿಸುವಂತೆ ಧಾರ್ಜನ ಭಕ್ತನ ಹೇಳಿದ ರೀತಿಯಲ್ಲಿ ಹಿಂಬಾಲಿಸುವಂಥದ್ದಾಗಿದೆ. ದೇವರು ವಾಗ್ದಾನ ಎಲ್ಲರನ್ನ ಆಶೀರ್ವದಿಸಲಿ. ಆ ಕೃಪೆಯನ್ನು ಹೊಂದಿಕೊಂಡು ಆ ಸತ್ಯದಲ್ಲಿ ಬದುಕುವಂತ ಜೀವಿತವನ್ನ ಪ್ರತಿಯೊಬ್ಬರಿಗೂ ದೇವರು ಒದಗಿಸಿಕೊಡ್ಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ವು ಕಾಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನಾದ ದೇವರ ಮಹೋನ್ನತನೇ ಸ್ತೋತ್ರ. ಕೃಪೆಯುಳ್ಳ ದೇವರೇ, ಅಪ್ಪ ಸತ್ಯವಂತನೇ ನಿನಗೆ ಸ್ತೋತ್ರ. ಅಪ್ಪ ಜೀವವುಳ್ಳ ದೇವರ ನಿನಗೆ ಸ್ತೋತ್ರ. ಈ ವಾಗ್ದಾನ ಮುಖ ನಮ್ಮೆಲ್ಲವನ್ನ ಆಶ್ವಸಿ ಬಲಪಡಿಸುವುದಕ್ಕಾಗಿ ಬಂದರೆ ಯೇಸು ನಾಮದಲ್ಲಿ ಬೇಡಿದ್ದೆಲ್ಲವನ್ನು ಹೊಂದಿದ್ದೇವೆ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.